ನಿನಗಾಗಿ ಭಾಗ 166. ಅವನು ಅವಳ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಡುತ್ತಿದ್ದಾನೆ. ಅವಳು ಕೂಡ ಸ್ಪಂದಿಸುತ್ತಿದ್ದಾಳೆ. ದಮಯಂತಿ ವಿಕ್ರಮ್ನ ದೇಹದ ಯಾವುದೇ ಭಾಗದ ಸ್ಪರ್ಶ ಟಚ್ ಆದರೂ ಕೂಡ ಒಂದು ಹೊಸ ಉಲ್ಲಾಸ ಸಿಗುತ್ತದೆ. ಅಂತಹುದರಲ್ಲಿ ಇಂದು ವಿಕ್ರಮ್ ತಾನಾಗೆ ಇವಳ ಹತ್ತಿರ ಬಂದು ಈ ರೀತಿ ನಡೆದುಕೊಳ್ಳುತ್ತಿರುವುದು ಇನ್ನೂ ಖುಷಿಯಾಗಿದೆ. ಅದರಲ್ಲೂ ಬೆಳ್ಳಂಬೆಳಗ್ಗೆ ಇಬ್ಬರೂ ಕೂಡ ತುಂಬ ಸಮಯ ಒಬ್ಬರಿಗೊಬ್ಬರು ಮುತ್ತನ್ನು ಕೊಟ್ಟಿಕೊಳ್ಳುತ್ತಿದ್ದರು. ಅವನು ಅವಳು ಹಾಕಿದ್ದ ನೈಟ್ ಡ್ರೆಸ್ಸನ್ನು ನಿಧಾನವಾಗಿ ತೆಗೆಯಲು ಆರಂಭಿಸಿದ. ಆಗ ಅವಳು ಕೂಡ ತೆಗೆಯಬೇಡ ಅಂತ ಕಣ್ಣಿನಲ್ಲಿ ಸನ್ನೆ ಮಾಡಿದಳು. ಆಗ ಅವನು ಅವಳ ಕಣ್ಣುಗಳಿಗೆ ಪುನಃ ಮುತ್ತನ್ನು ಕೊಟ್ಟ. ಆದರೂ ಕೂಡ ಇವನ ತುಂಟಾಟವನ್ನು ಮುಂದುವರಿಸಿದ. ಇವಳಿಗೆ ಭಯವಾಗುತ್ತಿದೆ, ಪುನಃ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡುತ್ತಾನೆ, ಇವನನ್ನು ನಂಬುವ ಹಾಗಿಲ್ಲ ಅಂತ. ಎಡಗಡೆ ತಿರುಗಿ ಎದ್ದಳು. ಪ್ರತಿದಿನ ಬಲಗಡೆ ಹೇಳುವುದು ಅಭ್ಯಾಸ, ಆದರೆ ಇಂದು ನನ್ನನ್ನು ಬಿಡುವುದಿಲ್ಲ ಇವನು ಅಂತ ಗೊತ್ತು. ಅದಕ್ಕೆ ಮಂಚದ ಆ ಕಡೆ ತಿರುಗಿ ಎದ್ದಳು. ಅವನೆಂದರೆ ತುಂಬ ಇಷ್ಟ, ಆದರೆ ಈಗ ತನ್ನ ಮಗುವಿನ ಸೇಫ್ಟಿ ನೋಡಬೇಕು. ರಾತ್ರಿಯೆಲ್ಲ ಅವಳಿಗೆ ನಿದ್ರೆ ಇಲ್ಲ. ಅವರ ಚಿಕ್ಕಮ್ಮ ರಾತ್ರಿ ಫೋನ್ ಮಾಡಿ ತುಂಬ ತಲೆ ತಿಂದಿದ್ದಳು. ನಾನು ಬರುತ್ತೇನೆ, ನಿನ್ನ ಆರೈಕೆ ಮಾಡುತ್ತೇನೆ, ನೀನು ಪ್ರೆಗ್ನೆಂಟ್ ಅಂತೆ, ನಿನ್ನ ಮಗು ನನ್ನ ಮಗು ಅಲ್ಲವೇ ಅಂತ. ಇವಳು ಎಷ್ಟು ಬೇಡ ಅಂತ ಹೇಳಿದರೂ ಕೂಡ ಬರುತ್ತೇನೆ ಅಂತ ಹಠ ಮಾಡಿದ್ದಳು. ದಮಯಂತಿ ಇನ್ನು ಚಿಕ್ಕಮ್ಮನ ಜೊತೆ ರಫ್ ಆಗಿ ಮಾತನಾಡಲು ಸಾಧ್ಯವಿಲ್ಲ ಅಂತ ಫೋನನ್ನು ಕಟ್ ಮಾಡಿದ್ದಳು. ಅವಳಿಗೆ ಈಗಲೂ ಕೂಡ ಭಯವಾಗುತ್ತಿದೆ. ಚಿಕ್ಕಮ್ಮ ಏನು ಮಾಡಲಿ, ಇಷ್ಟು ಕೆಟ್ಟ ನಿರ್ಧಾರ ಏಕೆ ತೆಗೆದುಕೊಂಡಿದ್ದಾಳೆ ಅಂತ ಯೋಚನೆ ಮಾಡುತ್ತಿದ್ದಾಳೆ. ಅವಳು ಬಂದರೆ ನನ್ನನ್ನು ಮತ್ತು ನನ್ನ ಮಗುವನ್ನು ಬದುಕಿರಲು ಬಿಡುವುದಿಲ್ಲ. ವಿಕ್ರಮ್, ಗಿರಿ, ಅಣ್ಣ, ಕಾಂಚನ, ಅಜ್ಜಿ ಎಲ್ಲರೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಅದನ್ನೆಲ್ಲ ನೋಡಲಿ ಚಿಕ್ಕಮ್ಮ ಆಗಲಿ ಅಥವಾ ಚಿಕ್ಕಮ್ಮನ ಮಗಳು ನನ್ನ ಅಕ್ಕ ಆಗಲಿ ಅದನ್ನು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ಏನು ಮಾಡಲಿ ಅಂತ ತುಂಬ ಯೋಚನೆ ಮಾಡುತ್ತಿದ್ದಾಳೆ. ಪದೇ ಪದೇ ತಾನು ಇಷ್ಟಪಟ್ಟ ದೇವರಿಗೆ ಕೈ ಮುಗಿಯುತ್ತಿದ್ದಾಳೆ. ಪ್ಲೀಸ್ ಭಗವಂತ, ನನ್ನನ್ನು ಕ್ಷಮಿಸು, ಯಾವುದೇ ರೀತಿಯ ತೊಂದರೆ ಮಾಡಬೇಡ. ನನ್ನ ಮಗು ನಿನ್ನ ಮಗು. ವಿಕ್ರಮ್ಗೆ ಹೇಳಲು ಭಯ. ಈ ವಿಷಯವನ್ನು ಅವನು ತುಂಬ ಅಗ್ರೆಸಿವ್ ಆಗಿ ಬಿಡುತ್ತಾನೆ. ಅದಕ್ಕಿಂತ ಹೆಚ್ಚಿಗೆ ಇತ್ತೀಚೆಗೆ ಅವನು ಸ್ವಲ್ಪ ಸರಿ ಹೋಗುತ್ತಿದ್ದಾನೆ. ಈ ಗೊಂದಲಗಳಿಂದ ಹೊರಬಂದು ಪುನಃ ಈ ವಿಷಯ ಹೇಳಿದರೆ ಅವನಂತೂ ಸುಮ್ಮನಿರುವುದಿಲ್ಲ. ಮತ್ತೆ ಪುನಃ ದೊಡ್ಡ ರಾದ್ಧಾಂತವಾಗುತ್ತದೆ. ನನಗಾಗಿ, ನನ್ನ ಮಗುವಿನ ಸೇಫ್ಟಿಗಾಗಿ ಅವನು ಅವನ ಮನೆಯವರನ್ನೆಲ್ಲ ಬಿಟ್ಟು ಬಂದಿದ್ದಾನೆ. ಅಂತಹುದರಲ್ಲಿ ಚಿಕ್ಕಮ್ಮ ಆಗಲಿ ನನ್ನ ಅಕ್ಕ ಆಗಲಿ ನನಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅನ್ನುವುದು ಅವನಿಗೆ ಗೊತ್ತು. ಇದನ್ನೆಲ್ಲ ನೆನೆಸಿಕೊಂಡು ಅವಳು ಪುನಃ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಈ ಬಾರಿ ಅವನಿಗೆ ಅನಿಸಿತು, ಇವಳು ಯಾವುದೋ ತೊಂದರೆಯಲ್ಲಿದ್ದಾಳೆ ಅಥವಾ ಏನಾದರೂ ಅತಿಯಾಗಿ ಯೋಚನೆ ಮಾಡುತ್ತಿದ್ದಾಳೆ ಅಂತ. ಆ ರೀತಿಯ ಸಂದರ್ಭದಲ್ಲಿ ಮಾತ್ರ ಅವಳ ಅಪ್ಪುಗೆ ಇಷ್ಟೊಂದು ವಿಶೇಷವಾಗಿರುವುದು. ತುಂಬ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ. ವಿಕ್ರಮ್ ಕೂಡ ಅವನು ತುಂಬ ಬಿಗಿಗೊಳಿಸಿದ ಅಪ್ಪುಗೆಯನ್ನು. ಸ್ವಲ್ಪ ಹೊತ್ತು ಅವಳಿಗೆ ಸಮಾಧಾನವಾಗಲಿ, ಅವಳಾಗಿ ಅವಳೇ ಹೇಳಲಿ. ಬಲವಂತ ಮಾಡಿದರೆ ಅವಳು ಹೇಳುವುದಿಲ್ಲ ಅಂತ ಗೊತ್ತು. ಆದರೂ ತಡೆಯಲು ಸಾಧ್ಯವಾಗಿದೆ. ಏನಾಯಿತು ಅಂತ ಕೇಳಿದ. ಆಗ ಅವಳು, ನಾನು ತುಂಬ ಭಯದಲ್ಲಿ ಇದ್ದೇನೆ, ನಮ್ಮ ಮಗುವಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಅಲ್ಲವೇ, ಈ ದೇಶವನ್ನು ಬಿಟ್ಟು ಹೊರಟು ಹೋಗೋಣ ಅಂತ ಅವಳು ಹೇಳಿದಾಗ ಅವನು ಬೆಚ್ಚಿದ. ಮೊದಲು ಅವನು ಈ ಮಾತನ್ನು ಹೇಳಿದಾಗ ಅವಳು ಒಪ್ಪುತ್ತಿರಲಿಲ್ಲ. ಬಿಸ್ನೆಸ್ನೆಲ್ಲ ಬೇರೆ ದೇಶಕ್ಕೆ ಅವನು ಶಿಫ್ಟ್ ಮಾಡಿದ್ದ. ಅಂದರೆ ತುಂಬ ದೇಶಗಳಲ್ಲಿ ಇವನ ಕಂಪನಿ ಇದೆ. ಅಲ್ಲೂ ಕೂಡ ಇವನ ಗೆಳೆಯರು ಕೆಲಸ ಮಾಡುತ್ತಿದ್ದಾರೆ. ಇವನ ಬಾಲ್ಯದ ಗೆಳೆಯರು ಅಥವಾ ತುಂಬ ವರ್ಷದಿಂದ ಕೆಲಸ ಮಾಡುತ್ತಿರುವವರು ತುಂಬ ದಿನಗಳ ಕೆಳಗಡೆ. ಇವನು ಈಗ ಏನು ಮಾಡಬೇಕು ಅಂತ ತಿಳಿಯದೆ ಯೋಚನೆ ಮಾಡುತ್ತಿದ್ದಾನೆ. ಮೊದಲು ಇವನು ಮನಸ್ಸು ಮಾಡಿದ್ದ, ಆದರೆ ಈಗ ಅವನಿಗೆ ಇಲ್ಲಿಂದ ಹೋಗಲು ಇಷ್ಟವಿಲ್ಲ. ದೇಶವನ್ನು ಬಿಟ್ಟು ಹೋಗಲು ಇವಳು ಹೇಳಿದ ಮಾತನ್ನು ಕೇಳಿ ಅವನು ಶಾಕ್ ಆಗಿ ಮೌನವಾಗಿ ಕುಳಿತ. ಅದನ್ನು ಅರ್ಥ ಮಾಡಿಕೊಂಡ. ಅವಳು ಇನ್ನೇನು ಮಾತನಾಡಿಸುವುದು ಬೇಡ, ಅವನಿಗೆ ಬೇಸರವಾಗಿದೆ ಅಂತ ಸ್ನಾನಕ್ಕೆ ಹೊರಟು ಹೋದಳು.
ಆಗ ಸಮಯ ಇನ್ನು ಕೇವಲ 6 ಗಂಟೆ ಅಷ್ಟೆ. ಆದರೆ ಹೊರಗಡೆ ಕೆಲಸದವರು ಎದ್ದು ಕೆಲಸ ಮಾಡುತ್ತಿರುವ ಶಬ್ದ ಇವಳಿಗೆ ಕೇಳಿಸುತ್ತಿತ್ತು. ಇಷ್ಟು ಬೇಗ ಬೇಡ ಅಂತ ಡಾಕ್ಟರ್ ಕೂಡ ಹೇಳಿದ್ದರು. ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಹೇಳಿ, ಮಗು ಆ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಮಾಡುವುದು ಜಾಸ್ತಿ. ನಿಮ್ಮ ಪೂಜೆ ಏನಾದರೂ ಇದ್ದರೆ ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡಿ, ಇಲ್ಲವಾದರೆ ನಿಧಾನವಾಗಿ ಮಾಡಿ ಅಂತ ಹೇಳಿದ್ದರು. ಏಕೆಂದರೆ ದಮಯಂತಿ ತುಂಬ ಸ್ಪಿರಿಚುವಲ್. ಅವಳು ಯಾವಾಗಲೂ ದೇವರ ಮನೆಯಲ್ಲಿ ಇರುತ್ತಿದ್ದಳು. ಒಮ್ಮೊಮ್ಮೆ ವಿಕ್ರಮ್ ಅಲ್ಲಿಗೂ ಬಂದು ಬಿಡುತ್ತಿದ್ದ. ಆಗ ಪುನಃ ಅವಳು ಎದ್ದು ಬರುತ್ತಿದ್ದಳು. ತನಗೆ ಇಷ್ಟು ಮಾತ್ರ ಬದುಕು ಇದೆ ಅಂತ ಅಂದರೆ ಅದು ಅವನಿಂದ, ಆ ಭಗವಂತನಿಂದ ಮಾತ್ರ ಅನ್ನುವುದು ಅವಳ ನಂಬಿಕೆ ಆಗಿತ್ತು. ಅದು ಸತ್ಯ ಕೂಡ ಇತ್ತು. ಭಗವಂತ ತುಂಬ ಒಳ್ಳೆಯವನು. ವಿಕ್ರಮ್ಗೆ ದಮಯಂತಿಯನ್ನು ಕೊಟ್ಟಿದ್ದಾನೆ. ಇವರಿಬ್ಬರು ಪರಸ್ಪರ ಒಬ್ಬರನ್ನು ಒಬ್ಬರು ಪರಿಪೂರ್ಣ ಮಾಡಿದ್ದಾರೆ. ಅದನ್ನು ನೆನೆಸಿಕೊಂಡು ಅವಳಿಗೆ ಖುಷಿಯಾಯಿತು. ಮನಸ್ಸು ಉಲ್ಲಾಸದಿಂದ ಕುಣಿಯುತ್ತಿತ್ತು. ನಾವಿಬ್ಬರು ಒಬ್ಬರಿಲ್ಲವಾದರೆ ಇನ್ನೊಬ್ಬರು ಅಪರಿಪೂರ್ಣ. ಪರಸ್ಪರ ಇಬ್ಬರು ಇದ್ದರೆ ಮಾತ್ರ ಪೂರ್ಣ ಅಂತ ಅವನು ತನ್ನ ಮನಸ್ಸಿಗೆ ಅಂದುಕೊಂಡ. ಅವನು ತುಂಬ ಒಳ್ಳೆಯವನು. ನನ್ನ ಹಮ್ಮೀರ. ತನಗೆ ತಿಳಿಯದಂತೆ ಅವಳ ಮುಖದಲ್ಲಿ ನಗು ಬಂತು. ಅವನಿಗೆ ತಾನು ಇಂದು ಏನಾದರೂ ಮಾಡಬೇಕು ಅಂತ ಅಂದುಕೊಂಡಳು. ತುಂಬ ದಿನವಾಗಿದೆ. ನನ್ನ ಕೈಯಾರ ಏನಾದರೂ ಮಾಡಿ ಅವನಿಗೆ ತಿನ್ನಿಸಬೇಕು. ಏನು ಮಾಡುವುದು? ತುಂಬ ಸಿಂಪಲ್ ಆಗಿರುವುದು, ಬಹಳ ಬೇಗ ಆಗುವುದು ಮಾಡಬೇಕು. ಇಲ್ಲವಾದರೆ ಅವನು ಕೆಲಸಕ್ಕೆ ಹೊರಟು ಹೋಗುತ್ತಾನೆ ಅಂತ ಯೋಚನೆ ಮಾಡುತ್ತಿದ್ದವಳ ಮನಸ್ಸಿಗೆ ಪೈನಾಪಲ್ ಕೇಸರಿಬಾತು ನೆನಪಾಯಿತು. ಅದನ್ನು ಮಾಡಬೇಕು ಅಂತ ಯೋಚಿಸಿ ಹೊರಬಂದಳು. ಆದರೆ ವಿಕ್ರಮ್ ಇನ್ನೂ ಹಾಸಿಗೆ ಮೇಲೆ ಕುಳಿತಿದ್ದಾನೆ ಯೋಚಿಸುತ್ತಾ. ಅವಳಿಗೆ ತಿಳಿಯಿತು, ವಿಕ್ರಮ್ಗೆ ಇಲ್ಲಿಂದ ಹೋಗಲು ಇಷ್ಟವಿಲ್ಲವೇನೋ. ನಾನು ಹೇಗೆ ಜಾಸ್ತಿ ಮಾತನಾಡುತ್ತೇನೆ, ಸ್ವಲ್ಪ ಅವನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂದರೆ ಅವನ ತಲೆ ಮೇಲೆ ಕೂರುವ ಪ್ರಯತ್ನ ಮಾಡಬಾರದು. ಅವನನ್ನು ಸರಿದಾರಿಗೆ ತರಬೇಕು ಅಂತ ಹಿಂದೆ ಹಿಂದೆ ಹೋಗಿ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ಕತ್ತಿನ ಬಳಿ ತನ್ನ 2 ಕೈಗಳನ್ನು ಹೋಗಿ ಹಿಡಿದುಕೊಂಡಳು. ನಂತರ ಅವಳ ಮುಖವನ್ನು ಅವನ ತಲೆಯ ಮೇಲೆ ಇಟ್ಟಳು. ಅವಳ ದೇಹ ಸಂಪೂರ್ಣವಾಗಿ ಅವನ ಬಾಡಿಗೆ ಟಚ್ ಆಗುತ್ತಿತ್ತು. ಇದರಿಂದ ಅವಳ ದೇಹದ ಸಂಪೂರ್ಣ ಸ್ಪರ್ಶ ಅವನ ದೇಹಕ್ಕೆ ಆಗುತ್ತಿತ್ತು. ಅವನು ಕೂಡ ಆ ಸಮಯದ ಅನುಭೂತಿಯನ್ನು ತೆಗೆದುಕೊಳ್ಳುತ್ತಿದ್ದ. ಮೊದಮೊದಲು ಅರ್ಥವಾಗದೆ ಹೋದರೂ ನಂತರ ದಮಯಂತಿ ನನ್ನನ್ನು ಪ್ಯಾಂಪರ್ ಮಾಡುತ್ತಿದ್ದಾಳೆ ಅನ್ನುವುದು ಅರ್ಥವಾಯಿತು. ತುಂಬ ಸಮಯ ಇಬ್ಬರು ಅದೇ ಪೊಸಿಷನ್ನಲ್ಲಿ ಇದ್ದರು. ನಂತರ ಇವನು ಮೇಲೆದ್ದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವಳು ಅಯ್ಯೋ ಅಂತ ಜೋರಾಗಿ ಕಿರುಚಿದಳು. ಆಗ ಅವಳು ಅದರಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಅವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುತ್ತುಗಳನ್ನು ಕೊಡಲು ಆರಂಭಿಸಿದ. ಅವಳ ಮೃದುವಾದ ದೇಹ ಇವನ ದೇಹಕ್ಕೆ ಸಂಪೂರ್ಣವಾಗಿ ಅಂಟಿಕೊಂಡಿತ್ತು. ಅವನು ಆ ಸಮಯದಲ್ಲಿ ಸುಖವನ್ನು ಅನುಭವಿಸುತ್ತಿದ್ದ. ಇಬ್ಬರೂ ಕೂಡ ತುಂಬ ಇಂಟಿಮೇಟ್ ಆದರು. ಸಮಯ ಇದೇ ರೀತಿ ಸಾಗುತ್ತಿದೆ. ಇತ್ತ ಹೊರಗಡೆ ದಮಯಂತಿಯ ಚಿಕ್ಕಮ್ಮ ಬಂದು ಅಡ್ರೆಸ್ ಕೇಳುತ್ತಿದ್ದಾಳೆ. ದಮಯಂತಿ ಇಲ್ಲಿಗಿದ್ದಾಳ ಅನ್ನುವ ರೀತಿ ಅನ್ನೋದು ದೊಡ್ಡ ವಿಷಯ. ಆಗ ಅಲ್ಲಿ ಇದ್ದ ಕೆಲಸದವರು, ನಮಗೆ ಗೊತ್ತಿಲ್ಲ, ಯಾರೋ ಇಬ್ಬರು ಹೊಸಬರು ಬಂದಿದ್ದಾರೆ, ಅವರ ಹೆಸರು ಏನೋ ಅಂತ ಹೇಳಲು ಹೋದಾಗ ಕಾಂಚನ ನೀವು ಯಾರು ಅಂತ ಜೋರು ಮಾಡಿದಳು. ನಮ್ಮ ಮನೆಯ ಬಳಿ ಬಂದು ಬೆಳಿಗ್ಗೆ ಮನೆಯಲ್ಲಿ ಯಾರು ಇದ್ದಾರೆ, ಯಾರದು ಮನೆ ಅಂತ ವಿಚಾರಿಸುವ ಮೊದಲು ನಿಮಗೆ ಯಾವ ಅಧಿಕಾರ ಇದೆ ಅನ್ನೋದನ್ನು ಹೇಳಿ. ನಿಮ್ಮನ್ನು ನಾನು ಈ ಮೊದಲೇ ನೋಡಿಲ್ಲ ಅಂತ ತುಂಬ ಖಾರವಾಗಿ ಹೇಳಿದಳು. ಅವಳಿಗೆ ಭಯವಿತ್ತು. ಎಲ್ಲಿ ವಿಕ್ರಮ್ ಚಿಕ್ಕಮ್ಮ ಯಾರನ್ನಾದರೂ ಕಳಿಸುತ್ತಾಳೋ ಅಂತ. ಆಗ ದಮಯಂತಿಯ ಚಿಕ್ಕಮ್ಮನಿಗೆ ಬಾಯಿ ಬಂದಿಲ್ಲ. ನಾನು ದಮಯಂತಿಯ ಅಂತ ಏನೋ ಹೇಳಲು ಹೋದಾಗ ದಮಯಂತಿಗೆ ನೀವು ಯಾರು, ಯಾವ ಸಂಬಂಧ? ಅವಳಿಗೆ ತಾಯಿ ಇಲ್ಲದ ಮಗಳು, ಯಾರೋ ಚಿಕ್ಕಮ್ಮನ ಬಳಿ ಬೆಳೆದಿದ್ದಾಳೆ, ಅವರೆಲ್ಲ ತುಂಬ ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾಳೆ. ಅವಳಿಗೆ ಯಾರೂ ಇಲ್ಲ, ನಾವೇ ಎಲ್ಲ, ಅಪ್ಪ ಅಮ್ಮ ಬಂಧು ಬಳಗ ಅಂತ ಸ್ವಲ್ಪ ಖಾರವಾಗಿ ಹೇಳಿದಳು. ಆಗ ಇವಳು ಬೇಸರ ಮಾಡಿಕೊಳ್ಳಲು, ದಮಯಂತಿಯ ಚಿಕ್ಕಮ್ಮ ಅಷ್ಟು ಬೇಗ ಸೋಲನ್ನು ಒಪ್ಪಿಕೊಳ್ಳುವವಳಲ್ಲ. ಅವಳಿಗೆ ಈಗ ಬದುಕಲು ಒಂದು ಮಾರ್ಗ ಬೇಕೇ ಬೇಕು. ದಮಯಂತಿ ಜೊತೆ ಚೆನ್ನಾಗಿ ಇದ್ದು ಅವಳನ್ನು ಮುಗಿಸಬೇಕು. ನಂತರ ತನ್ನ ಮಗಳನ್ನು ವಿಕ್ರಮ್ ಜೊತೆ ಕೊಟ್ಟು ಮದುವೆ ಮಾಡಿ ಮಹಾರಾಣಿ ಆಗಬೇಕು. ಅಂದುಕೊಂಡಷ್ಟು ಸುಲಭವಲ್ಲ ತಾನು ಅಂದುಕೊಂಡಿದ್ದು ಪ್ಲ್ಯಾನ್ ಮಾಡುವುದು.
ಅಂತ ಯೋಚನೆ ಮಾಡುತ್ತಿದ್ದಾಳೆ. ಅದಕ್ಕಾಗಿ ಕಾಂಚನ ಏನೇ ಬೈದರೂ ಕೂಡ ಬಯಸಿಕೊಳ್ಳುತ್ತಿದ್ದಾಳೆ. ನಂತರ ತಲೆ ಮೇಲೆ ಕೈಯನ್ನು ಇಟ್ಟುಕೊಂಡು ಅಳುತ್ತಿದ್ದಾಳೆ. ನನಗೆ ಯಾರೂ ಇಲ್ಲ, ನಾನು ಒಬ್ಬಂಟಿ, ನನಗೆ ಆಶ್ರಯ ಕೊಡಿ ಅಂತ ಕೇಳುತ್ತಾಳೆ. ಮುಂದೆ